ನಾನು ಮನೆಗೆ ಹೋಗಿದ್ದೆ. ಸೊ 3 ಡೇಸ್ ಆಗಿತ್ತು. ದಿನಾಗ್ಲೂ ಒಂದೊಂದು ಕಾಲ್ ಬರ್ತಾ ಇತ್ತು. ಏನ್ರಿ ಕಾಲ್ ಅಂತ ಅಂದ್ರೆ ನಾನೇ ಮುಚ್ಚೋಗ್ಬೋದೇನೋ ಈ ವಿಡಿಯೋದಲ್ಲಿ. 3, 4, 5. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಅಗೇನ್ ಫಾರ್ ಮೈ ಚಾನಲ್ ಟು ಮಿಂಚು HR ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತ ಅಂದ್ರೆ, ನಾನು ಮನೆಗೆ ಹೋಗಿದ್ದೆ. ಸೊ 3 ಡೇಸ್ ಆಗಿತ್ತು. ದಿನಾಗ್ಲೂ ಒಂದೊಂದು ಕಾಲ್ ಬರ್ತಾ ಇತ್ತು. ಏನ್ರಿ ಕಾಲ್ ಅಂತ ಅಂದ್ರೆ, ಸೊ ಪಪ್ಪಿಯಾಸ್ ನಾನು UGC ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಲ್ಲ. ಸೊ UGC ಕಾಂಟೆಂಟ್ ಕ್ರಿಯೇಟರ್ ಇಂದ ಸುಮಾರು ಪಾರ್ಸಲ್ಸ್ ಬಂದಿದೆ. ನಂಗೆ ಅದು ಯಾವ್ದ್ರಿಂದ ಬಂದಿದೆ ಅಂತ ಗೊತ್ತಿಲ್ಲ, ನಾನು ಯಾವ ಫಾರ್ಮ್ ಫಿಲ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಆ್ಯಂಡ್ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್, ನಾನು ಸ್ವಲ್ಪ ಕೋಲ್ಡ್ ಆಗಿದೆ. ಬಟ್ ಇವತ್ತು ಆ ಮೊಮೆಂಟ್ನ ನಾನು ಅನ್ಬಾಕ್ಸಿಂಗ್ ಮಾಡೋಣ ಅಂತಿದ್ದೀನಿ, ಏನೇನು ಪಾರ್ಸಲ್ ಬಂದಿದೆ ಅಂತ. ಸೊ ಈ ಶಾರ್ಟ್ ಒಂದು ವಿಡಿಯೋ ಇರುತ್ತೆ, ನಾನು ಏನ್ರ ಬಗ್ಗೆ ಮಾಡ್ತೀನಿ ಅಂತ. ಸೊ ನೋಡ್ಬೋದು ನೀವು ಇಲ್ಲಿ. ಅಂತ ಅನ್ಬಾಕ್ಸ್ ಮಾಡೋ ಸಮಯ. ನಾನು ತುಂಬ ಎಕ್ಸೈಟಿಂಗ್ ಆಗಿರ್ತೀನಿ. ಮನೆಯಿಂದ ಪಾರ್ಸಲ್ ಬಂದಿದ್ಮೇಲೆ ಏನ್ರ ಪಾರ್ಸಲ್ ಬಂದಿರುತ್ತಪ್ಪ ಅನ್ಕೊಂಡು. ಪಾರ್ಸಲ್ ಬರೋದು ದೊಡ್ಡದಲ್ಲ, ಪಾರ್ಸಲ್ ಬಂದಿದ್ಮೇಲೆ ಆ ವಿಡಿಯೋ ಮಾಡಿ ಆ ವಿಡಿಯೋನ ಎಡಿಟ್ ಮಾಡೋದಿದೆಯಲ್ಲ, ಅದ್ರಂತ ಕಷ್ಟ ಏನೂ ಇಲ್ಲ. ಬರೋದೊಂದು ಖುಷಿ ಆದ್ರೆ ವಿಡಿಯೋ ಮಾಡಿ ಎಡಿಟ್ ಮಾಡೋದು ಇನ್ನೊಂದು ದುಃಖ ಅಂತ ಹೇಳ್ಬೋದು. ಆದ್ರೆ ಅದ್ರಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನೀವು ಕಾಂಟೆಂಟ್ ಕ್ರಿಯೇಟರ್ಸ್ ಆದ್ರೆ ನೀವು ಏನ್ ಮಾಡ್ತೀರಾ ಟು ಈಸಿ ಆಫ್ ಥಿಂಗ್ಸ್ ಅನ್ನೋದನ್ನ ಕಾಮೆಂಟ್ ಆನ್ ಮಾಡಿ. ಸೊ ದಟ್ ನೋಡುವ ಯಾರೆಲ್ಲ ಏನೇನು ಪ್ಲಾನ್ಸ್ ಮಾಡಿ ಸ್ಟಾರ್ಟ್ ಮಾಡುವ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಂಪನಿಯಿಂದಾನೇ, ಒಂದು ಬ್ರ್ಯಾಂಡ್ ಇಂದಾನೇ ಆಲ್ಮೋಸ್ಟ್ 1, 2, 3, 4, 5 ಬಂದಿದೆ ಟೋಟಲ್ ಆಗಿ. ಸೊ ಫಸ್ಟ್ ಯಾವೆಲ್ಲ ಒಂದೊಂದೇ ಬಂದಿದೆ ಅದನ್ನ ಅನ್ಬಾಕ್ಸ್ ಮಾಡೋಣ ಸಮಯ. ಎಲ್ಲ ಕೆಳಗಿಡಬೇಕು, ಟೇಬಲ್ ಮೇಲೆ ಆಲ್ಮೋಸ್ಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡೋಕೆ ಇಷ್ಟು ಚೆನ್ನಾಗಿ ಗೊತ್ತಾ, ಒಂದೊಂದೇ ಬಾಕ್ಸ್ ಬರ್ತಾ ಇರೋ. ಓಕೆ, ಫಸ್ಟ್ ಒಂದು ಅಮೆಝಾನ್ ಇಂದ ಬಂದಿದೆ, ಏನಂತ ನನಗೂ ಗೊತ್ತಿಲ್ಲ. ಬನ್ನಿ, ಶಾಂಪು ಬಂದಿದೆ, ನೇಚರ್ಸ್ ಬ್ಲೂ. ಬಂದಿದೆ, ಗೊತ್ತಿಲ್ಲ ಯಾವುದು ಅಂತ. ಡಾಲ್ಬಾ ಇಂದ ಫಸ್ಟ್ ಪ್ಲೇಸ್ ಸೀರಮ್ ಬಂದಿದೆ. ನಾನು ಆಕ್ಚುಲಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕೊಲಾಬ್ರೇಷನ್ ಬಂದಿದೆ. ಬೇಡ, ಓಪನ್ ಮಾಡಿ. ನನಗೆ ಬಾಕ್ಸ್ ಎಲ್ಲಿ ಏನಾಗ್ಬಿಡುತ್ತೆ ಅನ್ನೋದು ಕಷ್ಟ. ನೋಡ್ಲಿಕ್ಕೆ ಇತ್ತೋಯ್ತು. ಆಕ್ಚುಲಿ ಈ ಸ್ಪ್ರೇ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಫೇಸ್ಗೆ. ಇದು 2 in 1. ಇಲ್ಲಿ ಮೇಲೆ ಸಿರಮ್ ಆಯಿಲ್ಸ್ ಇರುತ್ತೆ, ಕೆಳಗೆ ಸ್ಪ್ರೇ ಇರುತ್ತೆ. ಸೊ ತುಂಬಾ ಎಫೆಕ್ಟಿವ್ ಫಾರ್ ಸ್ಕಿನ್, ಬಿಕಾಸ್ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ತಗೋಬೇಕು ಅಂದ್ರೆ ನಾನು ಲಿಂಕ್ ಹಾಕಿರ್ತೀನಿ, ಯು ಕ್ಯಾನ್ ಬೈ ಇಟ್. ಇಟ್ಸ್ ರಿಯಲಿ ವರ್ತ್ ಬೈಯಿಂಗ್ ಇಟ್. ಸೊ ಇದೊಂದು ಡಾಟ್ ಅಂಡ್ ಕೀಯಿಂದ ಬಂದಿದೆ. ಡಾಟ್ ಅಂಡ್ ಕೀಯಿಂದ ನಾನು ಗೆಸ್ ಮಾಡ್ಬೋದು, ಆದ್ರೂ ಗೆಸ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ತುಂಬಾ ಫಾರ್ಮ್ಸ್ ಫಿಲ್ ಮಾಡಿದ್ದೆ. ಸೊ ನೀವು ಕೂಡ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಟ್ ಇಸ್ ರಿಯಲಿ ಈಸಿ, ನಥಿಂಗ್ ಟು ವರಿ ಅಬೌಟ್ ಇಟ್. ನಾನು ಕೂಡ ಯಾವುದೇ ಐಡಿಯಾ ಇಲ್ದಲೆ ಸ್ಟಾರ್ಟ್ ಮಾಡಿದ್ದು. ಹೀಗೆ ನಾರ್ಮಲಿ ಒಂದು ವಿಡಿಯೋಸ್ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ತರನೇ ನಾನು ಇವಾಗ ಏನ್ ಮಾಡ್ತಿದ್ದೀನಿ, ಇದೇ ತರ ವಿಡಿಯೋಸ್ ಬೇರೆಯವ್ರು ಅಪ್ಲೋಡ್ ಮಾಡ್ತಾ ಇದ್ರು. ಅವಾಗ ನಾನು ಕೂಡ ಅದನ್ನ ನೋಡಿ ವೈ ನಾಟ್ ಲೆಟ್ ಮಿ ಟ್ರೈ ಅನ್ನೋದು ನನ್ನಲ್ಲಿ. ಓಕೆ, ನನ್ನ ಹತ್ರ ತುಂಬಾನೇ ಈ ತರ ಕ್ರೀಮ್ಸ್ ಇದೆ, ಮಂತ್ಲಿ ಏನಾದ್ರು ಒಂದು ಕಳಿಸ್ತಾ ಇರ್ತಾರೆ ಅನ್ನೋದಕ್ಕೆ ಇದೆ ಎಕ್ಸಾಂಪಲ್. ನಾನು ಯೂಸ್ ಮಾಡ್ತೀನಿ, ಇದು ರಿಯಲಿ ಗುಡ್. ನನ್ನ ಫ್ರೆಂಡ್ಸ್ ಕೊಟ್ಟಿದ್ದೀನಿ, ಸೊ ದೇ ಆರ್ ಆಲ್ಸೋ ಯೂಸಿಂಗ್ ಇಟ್ ಅಂಡ್ ದೇ ಲೈಕ್ ಇಟ್. ಸೊ ನೀವು ಕೂಡ ಮಾಯಿಶ್ಚರೈಸರ್ ಟ್ರೈ ಮಾಡಬೇಕು ಅಂದ್ರೆ ಇದನ್ನ ಮಾಡಬಹುದು. ವಿಟಮಿನ್ ಸಿ ಇದು ಮಾಯಿಶ್ಚರೈಸರ್ ಫ್ರಮ್ ಡಾಟ್ ಅಂಡ್ ಕೀ ಇಸ್ ರಿಯಲಿ ಗುಡ್. ಬೇಸ್ ಆನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ. ಮೈ ಮೋಸ್ಟ್ ಫೇವ್ರೆಟ್ ಸ್ವಿಸ್ ಬ್ಯೂಟಿ ಅವ್ರದಂತೂ ತಿಂಗಳು ಬರ್ತಾನೆ ಇರುತ್ತೆ. ಸೊ ಇವಾಗ ಏನ್ ಬಂದಿದೆ ಅಂತ ನೋಡೋ ಸಮಯ. ನೋಡ್, ಇವ್ರು ಒಂದು ಕಳ್ಸಲ್ಲ, ಜೊತೆಗೆ ಸುಮಾರು ಕಳಿಸ್ತಾರೆ, ಅದೇ ಅಡ್ವಾಂಟೇಜ್. ಇವತ್ತು ಏನ್ ಕಳ್ಸಿದ್ರೆ ಎಷ್ಟು ದೊಡ್ಡ ಡಬ್ಬಿಲಿ ಅಂತ ನನಗೂ ಗೊತ್ತಿಲ್ಲ. ಓಕೆ, ಗ್ಲೋ ಫ್ಯೂಷನ್ ಫೇಸ್ ಸಿರಮ್ ಟ್ರೈ ಮಾಡಬೇಕು, ಹೇಗಿದೆ ಅಂತ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರಿ. ಇವಾಗಲ್ಲ, ಅದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವ್ರ ಜೊತೆಗೆ ಕಾಂಪ್ಲಿಮೆಂಟ್ರಿಗೆ ಅಂದ್ಬಿಟ್ಟು ದಟ್ ಇಸ್ ದ ಮೇನ್ ಪ್ರಾಡಕ್ಟ್ ವಿಡಿಯೋ ಮಾಡಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಅದು ಹೇಗಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಅದು ಇದರಿಂದ ಕೊಡ್ತಾ ಇರ್ತಾರೆ. ಸೊ ದಟ್ ಇಸ್ ವಾಟ್ ಐ ಲೈಕ್ ವಿತ್ ಸ್ವಿಸ್ ಬ್ಯೂಟಿ. ಓಕೆ, ರಿಯಲ್ ಮೇಕಪ್ ಬೇಸ್ ಕ್ರೀಮ್. ಆಮೇಲೆ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಆಕ್ಚುಲಿ ಲಾಸ್ಟ್ ಟೈಮ್ ಕಳಿಸಿದ್ರು, ಖಾಲಿಯಾಗಿತ್ತು. ಐ ಗಾಟ್ ಇಟ್ ಬ್ಯಾಕ್ ದೇರ್. ಓಕೆ, ಅಂಡ್ ಇನ್ನೊಂದು ಇದು ವಿಡಿಯೋ ಮಾಡಬೇಕು. ಕ್ರೋಮ್ ಅಂಡ್ ಮ್ಯಾಟ್ ಟ್ವಿನ್ ಶೇಡ್ ಒಂದು ಐ ಶ್ಯಾಡೋ ಪೆನ್ಸಿಲ್. ಬೇಸಿಕಲಿ ಈ ತರ ಇರುತ್ತೆ. ನಾನು ಫುಲ್ ಓಪನ್ ಮಾಡಬೇಕು. 2 ಕಡೆ ಇದೆ. ನಾನು ರಿವ್ಯೂನ ಬೇರೆ ಟೈಮ್ ಮಾಡ್ತೀನಿ, ಅವಾಗ ನೀವು ವಾಚ್ ಮಾಡಿ. ಜಸ್ಟ್ ಅನ್ಬಾಕ್ಸಿಂಗ್ ನಂಗೆ ಏನೇನು ಸಿಕ್ಕಿದೆ ಅಂತ. ಸೊ ಇಷ್ಟೇ ಇರೋದು.
ಇದು ಯಾವುದು ಫ್ರಂಟ್ ಯಾವುದು ಬ್ಯಾಕ್ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇದು ಸಮಥಿಂಗ್ ಪ್ಲಾಂಟ್ ರಿಲೇಟೆಡ್ PR ಬಂದಿರೋದು. ಯಾವ ಕಡೆ ಓಪನ್ ಮಾಡೋದಪ್ಪ? ಸೇರ್ಕೊಳ್ಳೋದು UGC ಕಾಂಟೆಂಟ್ ಕ್ರಿಯೇಟರ್ ಎಲ್ಲ ಮಾಡ್ತಾರೆ. ಇಲ್ಲ ಸುಮಾರು ಏಜೆನ್ಸಿ ಬ್ರ್ಯಾಂಡ್ ಗಳಿರುತ್ತೆ, ಲೈಕ್ ಹೌಸ್ ಆಫ್ ಕ್ರೀಪ್, ಆಮೇಲೆ ಹಸ್ಲಿಂಗ್, ಆಮೇಲೆ ವೈರಲ್ ಫಿಷನ್, ಈ ತರ ಸುಮಾರು ಬ್ರಾಂಡ್ಸ್ ಇರುತ್ತೆ. ಸೊ ನೀವು ವಿಡಿಯೋ ಮಾಡ್ತಾ 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 ನಿಮ್ದು ವಿಡಿಯೋ ಅದು ಸ್ವಲ್ಪ ಚೆನ್ನಾಗಿದ್ದು ಅಂಡ್ ಇವನ್ ಯು ವಾಂಟ್ ಟು ಜಾಯಿನ್ ಅಂದ್ರೆ ಯು ಕ್ಯಾನ್ ಆಲ್ಸೋ ಜಾಯಿನ್ ದ ಗ್ರೂಪ್. ಸೊ ಹೇಗೆ ಏನು ಅಂತ ಅದರಲ್ಲಿ ಹೇಳ್ತಾರೆ. ಓಕೆ ಏನೋ ಓಕೆ. ಈಗ ನಮ್ಮ ಅಮ್ಮನ್ ಕೂಡ ತುಂಬಾನೇ ಚೆನ್ನಾಗಿದೆ, ಯಾಕಂದ್ರೆ ಅವರು ಫ್ರಮ್ ಯಾವ ಬ್ರ್ಯಾಂಡ್ ಗೊತ್ತಾ, ಕ್ಯಾರಿ ಅನ್ನೋದು ಒಂದು ಬ್ರ್ಯಾಂಡ್. ನನ್ನ ಹತ್ರ ಆಲ್ರೆಡಿ ಒಂದು ಫ್ಲವರ್ ಪಾಟ್ ಇದೆ ಮನೇಲಿ, ಇಂಡೋರ್ ಪ್ಲಾಂಟ್. ಸೊ ಇದು ಬಂದು ಪರ್ಲೈಟ್ ಎಸೆನ್ಷಿಯಲ್ ಬೂಸ್ಟ್ ಫಾರ್ ಪ್ಲಾಂಟ್ ಹೆಲ್ತ್ ಅನ್ನೋದು. ಸೊ ಇಂಪ್ರೂವ್ ಸಾಯಿಲ್ ಏರಿಯೇಷನ್, 100% ಆರ್ಗ್ಯಾನಿಕ್. ಸೊ ನೀವು ಗಿಡಗಳೆಲ್ಲ ನೋಡ್ಬೋದು ಏನೇನ್ ಹಾಕ್ತೀವಿ ಅಂತ. ಸೊ ಬೇಸಿಕಲಿ ಒಂದು ಗೊಬ್ಬರ ಅದೊಂದು ಬಂದಿದೆ. ನಾನು ಯಾಕೆ ಈಗ ಮಾಡ್ತಾ ಇದೀನಿ ಅಂದ್ರೆ ಒಟ್ಟು ಸಿಕ್ಕಿತ್ತು, ಇನ್ನು ಸುಮಾರು ಸಿಕ್ಕಿರುತ್ತೆ, ನಾನು ವಿಡಿಯೋ ಮಾಡಿದೆ. ಇದನ್ನ ಹೀಗೆ ಮಾಡೋಣ ಅಂತ ಸುಮ್ಮನೆ ವಿಡಿಯೋ ಮಾಡಿದೆ. ನಮ್ಮ ಅಮ್ಮನಿಗೆ ತಗೊಂಡು ಕೊಡ್ಬೇಕಾದ್ರೆ ನಮ್ಮ ಮನೇಲಿ ತುಂಬಾನೇ ಪ್ಲಾಂಟ್ಸ್ ಇದೆ. ಸೊ ಏನು ಸಿ ವೀಡ್ ಅಂತ ಇದೆ. ಸೊ ವೀಡ್ಸ್ ಸೈಡ್ ಅಲ್ಲಿ ಏನೇನ್ ಬರುತ್ತಲ್ಲ ಎಕ್ಸ್ಟ್ರಾ ಗಿಡಗಳು, ಅದು ವಿಚ್ ಲೈಕ್ ಹೋಸ್ಟ್. ಸೊ ಅದನ್ನ ತಡೆಯೋಕೆ ಲಿಕ್ವಿಡ್ ಇದೆ. ಅದ್ರಲ್ಲಿ ಲಿಕ್ವಿಡ್ ಇದೆ. ಎರಡನೇದು, ಮೂರನೇದು ಬಂದು ಇಲ್ಲಿದೆ, ಗೊಬ್ಬರನೇ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ಕೌಡಂಗ್ ಸಾಯಿಲ್ ಇದೆ, ಕೌಡಂಗ್ ಮ್ಯಾನ್ಯೂರ್ ಗಿಡಕ್ಕೆ ಹಾಕೋಕೆ. ಕೌಡಂಗ್ ಮ್ಯಾನ್ಯೂರ್ ಇದೆ. ಮೈ ಗಾಡ್, ಓಪನ್ ಮಾಡಕ್ಕೆ ಒಂದಷ್ಟು ಕಷ್ಟ ಆಗುತ್ತೆ. ಓಪನ್ ಮಾಡಿ ನಾನು ಗಿಡ ಕಳಿಸಿದ್ರೆ ಅಂತ ಅನ್ಕೊಂಡೆ, ನೋಡಿದ್ರೆ ಗಿಡ ಹಾಕೊಂತ ಎಲ್ಲ ನ್ಯೂಟ್ರಿಯನ್ಸ್ ಏನೇನು ಬೇಕು ಅಂತ ಕಳಿಸಿದ್ದಾರೆ. ಈ ಗಿಡ ಇದೆ, ಮನೆಗೆ ಹೋಗ್ಬೇಕು ನಾನು. ಗೊಬ್ಬರನೇ ಪುನಃ. ಹಾ, ವರ್ಮಿ ಕಾಂಪೋಸ್ಟ್. ಸ್ಕೂಲಲ್ಲಿ ಇದ್ದಾಗ ಒಂದು ಪ್ರಾಜೆಕ್ಟ್ ಮಾಡಿದೆ ವರ್ಮಿ ಕಾಂಪೋಸ್ಟ್ ರಿಲೇಟೆಡ್. ಅದೇ ಅರ್ತ್ ಎಲ್ಲ ಇರುತ್ತಲ್ಲ, ಅದರಿಂದ ಗೊಬ್ಬರ ಮಾಡೋದು. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನಿಮ್ಮ ಮನೇಲಿ ಬೈ ಕಾಂಪೋಸ್ಟ್ ಏನೇನು ಯೂಸ್ ಮಾಡ್ತೀರಾ ನಮ್ಮ ತರಕಾರಿ, ಇಟ್ ಇಸ್ ಬಯೋಡಿಗ್ರೇಡಬಲ್. ಅದನ್ನ ಒಂದು ಮಣ್ಣ ಹತ್ರ ಹಾಕಿ ಫಿಟ್ ಮಾಡಿ ನೀವು ವರ್ಮಿ ಕಾಂಪೋಸ್ಟ್ ನ ಮನೇಲೆ ತಯಾರಿಸಬಹುದು. ಸೊ ಅದೊಂದು. ಇನ್ನೊಂದಿದೆ ಕಂಪನಿಯಿಂದಾನೆ, ನಾನು ಮನೇಲಿ ಇರಲಿಲ್ಲ, ನನ್ನ ಮನೆ ಓನರ್ ಅವ್ರು ತಗೊಂಡಿದ್ರು. ಅವ್ರು ಅನ್ಸಿರುತ್ತೆ ಇಷ್ಟು ಪಾರ್ಸಲ್ ಬರ್ತದೆ ಇವರಿಗೆ ಒಂದಿನದಲ್ಲಿ ಅಂತ. ನಾನು ಮನೆಗೆ ಹೋಗಿ 3 ದಿನ ಆಯ್ತು, ಇವತ್ತು ಬಂದಿದ್ದು ವಾಪಸ್. ಅದ್ರ ಇಷ್ಟೊಂದೆಲ್ಲ ಬಂದಿದೆ. ಓಕೆ, ಇದು ನೀನ್ ಕೇಕ್ ಪೌಡರ್. ಅದೇನ್ ಯಾವ್ದು ಇನ್ಸೆಕ್ಟ್ಸ್ ಅದು ಇದು ಬರಬಾರ್ದು ಗಿಡದ ಹತ್ರ ಅಂತ ಇದ್ರೆ ಇದನ್ನ ಹಾಕ್ಬೋದು. ಇದನ್ನೆಲ್ಲ ನನ್ನ ಜನರಲ್ ನಾಲೆಜ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಇಷ್ಟು ಕರೆಕ್ಟ್ ಎಷ್ಟು ಗೊತ್ತಿಲ್ಲ, ಬಟ್ ಎಸ್ ಇಷ್ಟೇ ಗೈಸ್, ಇಷ್ಟೇ. ಡನ್ ವಿತ್ ಅನ್ಬಾಕ್ಸಿಂಗ್. ಅದೆಲ್ಲ ಇದ್ದು ಪ್ಲಾಂಟ್ ಇದು. ನೀವು ಇದೇ ತರ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಡೂ ಫಾಲೋ, ಡೂ ವಾಚ್ ಮೈ ವಿಡಿಯೋಸ್ ಫಾರ್ ಮೋರ್ ಅಪ್ಡೇಟ್ಸ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಸೊ ನೀವು ಕೂಡ ನೋಡ್ಬೋದು ಹೇಗೆ ವಿಡಿಯೋ ಸ್ಟಾರ್ಟ್ ಮಾಡ್ಬೋದು, ಯಾವ ತರ ಕನೆಕ್ಟ್ ಮಾಡ್ಬೋದು ಕಮ್ಯುನಿಟೀಸ್ ಜೊತೆ ಅನ್ನೋದು ಅಲ್ಲೂ ಕೂಡ ಹಾಕಿದ್ದೀನಿ. ಡೂ ವಾಚ್ ಲೈಕ್ ದಿಸ್ ಅಂಡ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು, ಬಾಯ್.